ಇನ್ನು ನವೆಂಬರ್ ಅಂತ್ಯದಲ್ಲಿ ಸಿಎಂ ಬದಲಾವಣೆ ಎಂಬ ಎಚ್ ವಿಶ್ವನಾಥ್ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಚೇರ್ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಚೇರ್ ಗಟ್ಟಿಯಾಗಿದೆ, ಸಿದ್ದರಾಮಯ್ಯ ಕೂಡ ಗಟ್ಟಿಯಾಗಿದ್ದಾರೆ. ಪ್ರಬಲ ಸಮುದಾಯದ ವಿರೋಧಕ್ಕೆ ಜಾತಿ ಗಣತಿಗೆ ಮರು ಸಮೀಕ್ಷೆ ಎಂಬ ಬಿಜೆಪಿಗರ ಹೇಳಿಕೆ ವಿಚಾರವಾಗಿಯೂ ಕೂಡ ಅವರು ಹೇಳ್ತಾರೆ. ಜಾತಿ ಗಣತಿ ಕುರಿತಾಗಿ ಅಪಸ್ವರ ಅಥವಾ ಬೇಡ ಅಂತ ಯಾರು ಹೇಳಿಲ್ಲ. ಸಂವಿಧಾನದ 11ನೇ ಕಲಮಡಿ ಸರ್ವೆ ಮಾಡ್ತಾ ಇದ್ದೇವೆ. 10 ವರ್ಷದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆ ಆಗಿರುತ್ತದೆ. ಹೀಗಾಗಿ ಜಾತಿ ಗಣತಿ ತೀರ್ಮಾನಕ್ಕೆ ಬರಲಾಗಿದೆ. ಯಾವ ಸಮುದಾಯದ ಒತ್ತಡವೂ ಇಲ್ಲ, ಸಂವಿಧಾನಿಕವಾಗಿ ಮಾಡ್ತಾ ಇದ್ದೇವೆ. 10 ವರ್ಷಗಳಿಗೊಮ್ಮೆ ಸರ್ವೆ ಮಾಡಿ ಅಂತ ಸಂವಿಧಾನ ಹೇಳುತ್ತೆ ಅಂತ ಅವರು ಹೇಳಿರುವಂತದ್ದು. ಇನ್ನು ಅದೇ ಮುಂದುವರೆದು ಹೇಳ್ತಾರೆ. ಇನ್ನು ಒಳ ಮೀಸಲಾತಿಯ ವಿಚಾರದ ಬಗ್ಗೆಯೂ ಕೂಡ ನನ್ನ ಬಗ್ಗೆ ಅಪಸ್ವರ ಹೇಳಬೇಕಾದಂತ ಅಗತ್ಯವೇ ಇಲ್ಲ. ಚಿತ್ರದುರ್ಗದ SC ST ಸಮಾವೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಅಂದಿದ್ವಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ. ಬಳಿಕ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡೋದು ಬಿಡೋದು ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಒಳ ಮೀಸಲಾತಿ ಇಲ್ಲ. ನಾಗಮೋಹನ್ ದಾಸ್ ಅವರ ಕಮಿಟಿ ದತ್ತಾಂಶವನ್ನ ಕಲೆ ಹಾಕುತ್ತಿದೆ. ಈಗೆಲ್ಲ ಮಾತನಾಡುವವರು ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು. ಅವರು ಯಾರು ಒಳ ಮೀಸಲಾತಿಯ ಬಗ್ಗೆ ಮಾತನಾಡಲೇ ಇಲ್ಲ. ನಮ್ಮ ಸರ್ಕಾರ ಒಳ ಮೀಸಲಾತಿಗಾಗಿ ಬದ್ಧವಿದೆ ಅಂತ ಎಸ್ ಸಿ ಮಹದೇವಪ್ಪ ಅವರು ಪುನರ್ ಉಚ್ಚರಿಸಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದಾರೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಯಾರು ಹೇಳ್ತಾ ಇದ್ದಾರೆ? ಹಳ್ಳಿಯಕ್ಕೆ ವಿಶ್ವನಾಥ್ ಅವರು ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಹೇಳಿದಾರ? ಸಿಎಂ ಚೇರ್ ಇದೆ, ಸಿಎಂ ಚೇರ್ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಚೇರು ಗಟ್ಟಿಯಾಗಿದೆ. ಕೂತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಟ್ಟಿ ಇದೆ. ಅಪಸ್ವರ ಅಥವಾ ಜಾತಿ ಗಣತಿ ಮಾಡಿರೋದನ್ನ ಬೇಡ ಅಂತ ಯಾವ ದುರುದ್ದೇಶನೂ ಇಲ್ಲ. ಸಂವಿಧಾನದ 11ನೇ ಕಾಲಂ ಮತ್ತು ಸೆಕ್ಷನ್ 1 ಕೆಳಗಡೆ 10 ವರ್ಷದ ಹಿಂದೆ ಆದ ಸರ್ವೆನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ. ಅದಕ್ಕೆ ಮತ್ತೆ ಸೋಷಿಯೋ ಎಜುಕೇಷನ್ ಚೇಂಜಸ್ ಆಗಿರ್ತದೆ. ಹೀಗಾಗಿ ಯಾಕೆ ಅಲ್ಲಿ ಬದಲಾವಣೆಗಳಾಗಿರ್ತವೆ, ವ್ಯತ್ಯಾಸ ಆಗಿರ್ತದೆ. ಪುನಃ ಇನ್ನೊಂದು ಸಾರಿ 90 ದಿನದ ಒಳಗಡೆ ಒಂದು ಸಮಿತಿ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ರು. ಬಟ್ ಕಾಂಗ್ರೆಸ್ ಗವರ್ಮೆಂಟ್ ಈಸ್ ಕಮಿಟೆಡ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಆಫ್ಟರ್ ದಿ ರೀಸರ್ವೆ. ಯಾವುದು ಒತ್ತಡನೂ ಇಲ್ಲ, ಇಲ್ಲಿಗೆ ಮಣಿಯೋದು ಇಲ್ಲ. ವಿ ಆರ್ ಫಂಕ್ಷನಿಂಗ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಈಸ್ ಸೆಕ್ಷನ್ 11 ಪ್ರಕಾರ. ಅದರಲ್ಲಿ 11ನಲ್ಲಿ ಕ್ಲಾಸ್ 1ನಲ್ಲಿ 10 ವರ್ಷ ಸರ್ವೆ ಆಗಿರೋದ್ರಿಂದ ಮತ್ತೆ ಅದನ್ನು ಇನ್ನೊಂದ್ಸರಿ ಮಾಡಿ ಅಂತ ಸಂವಿಧಾನ ಹೇಳಿದೆ. ಆ ಸೆಕ್ಷನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೇವಿನ ಮಣಿಕೆಗೆ ಇದು ಮಾಡಿಲ್ಲ. ಬಟ್ ಯಾರಿಗೆ ಇದಿದೆ ಅನುಮಾನ ಇದೆ ಅವರೆಲ್ಲ ಇತ್ಸೆಫ್ಸಲ್ಲಿ ಅವರ ಹೆಸರುಗಳನ್ನು ನಮೂದಿಸಬೇಕು. ಸೋಷಿಯೋ ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಬಗ್ಗೆನೇ ಅಪಸ್ವರಗಳು ಬರ್ತಾ ಇದೆ. ಮಾದೇವಪ್ಪನವರು ಒತ್ತಡಕ್ಕೆ ಮನದು ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಅಪಸ್ವರಗಳು. ಇಲ್ಲಿ ಅಪಸ್ವರ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಚಿತ್ರದುರ್ಗದ SC ST ಸಮಾವೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ವಿ. ಈ ನಡುವೆ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಮಾಡೋದು ಆ ರಾಜ್ಯಗಳ ವಿವೇಚನೆ ಬಿಟ್ಟರು. ದೇಶದ ತೆಲಂಗಾಣ ಮತ್ತು ಆಂಧ್ರ, ಕರ್ನಾಟಕ ಬಿಟ್ಟು ಇನ್ಯಾವ ರಾಜ್ಯನೂ ಒಳ ಮೀಸಲಾತಿ ಮಾಡಿಲ್ಲ. ಆದರೆ ನಾವು ಹೇಳಿದ್ವಲ್ಲ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದೀವಿ. ನಾಗಮೋಹನ್ ದಾಸ್ ಅವರು ಜುಡಿಷಿಯಲ್ ಕಮಿಟಿನ ಮಾಡಿದ್ದೀವಿ. ಅದರಲ್ಲಿ ಎಂಪೆರಿಕಲ್ ಡೇಟಾ ಕೊಡಬೇಕು ಅಂತ ಹೇಳಿದ್ರೆ, ಎಂಪೆರಿಕಲ್ ದತ್ತಾಂಶಗಳು ಅದು ಸೂಕ್ಷ್ಮವಾಗಿರಬೇಕು, ವೈಜ್ಞಾನಿಕ ಅದನ್ನು ಮಾಡಬೇಕಲ್ವಾ. ಈಗ ಮಾತಾಡೋರು ಯಾರು ಅವರೆಲ್ಲ ಮಂತ್ರಿಗಳಾಗಿದ್ದವರು, ಸೋಷಿಯಲ್ ವೆಲ್ಫೇರ್ ಮಂತ್ರಿ ಆಗಿದ್ದವರು. ಅವ್ರು ಮಾಡಿದಾಗ ಯಾರು ಮಾಡಲೇ ಇಲ್ಲ, ಅವ್ರನ್ನ ಯಾರು ಕೇಳಲೇ ಇಲ್ಲ. ನಮ್ಮ ಸರ್ಕಾರ ಬದ್ಧತೆ ಏನಿದೆ, ಡಿಸಿಷನ್ ಮಾಡಿದ್ವಿ, ಪ್ರಾಮಿಸ್ ಮಾಡಿದ್ವಿ, ಅದು ಕೊನೆಯ ಹಂತದಲ್ಲಿದೆ.